ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ವೈರ್ಲೆಸ್ ಚಾರ್ಜಿಂಗ್ ರಸ್ತೆಯನ್ನೇ ನಿರ್ಮಿಸಿದ ಒಂದು ಹೊಸ ದೇಶ, ಅದು ಇವಿ ಅಂದರೆ ಎಲೆಕ್ಟ್ರಿಕಲ್ ವಾಹನ ಸವಾರರು ನೋಡಲೇಬೇಕಾಗಿರ್ತಕ್ಕಂಥ ಇದು ಒಂದು ತುಂಬ ಟೆಕ್ನಿಕಲ್ ಆಗಿರ್ತಕ್ಕಂಥ ವಿಷಯ ಆಗಿರ್ತದೆ. ಈ ವಿಷಯವನ್ನು ನೀವೆಲ್ಲರೂ ಕಂಟಿನ್ಯೂಯಸ್ ಆಗಿ ಈ ವಿಡಿಯೋ ಮುಗಿಯೋವರೆಗೂ ಮಾಹಿತಿಯನ್ನು ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವಾಹನ ಹೊಂದಿರತಕ್ಕಂಥವ್ರಿಗೆ ಇದು ಒಂದು ಒಳ್ಳೆ ಸಮಾಚಾರ ಆಗಿದೆ. ರಸ್ತೆಯಲ್ಲೇ ಚಲಿಸುವಾಗ ಎಲೆಕ್ಟ್ರಿಕ್ ವಾಹನಗಳನ್ನು ಚಾರ್ಜಿಂಗ್ ಮಾಡುವಂತಹ ಒಂದು ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಚಾರ್ಜಿಂಗ್ ಸ್ಟೇಷನ್ ಬಳಿ ಗಂಟೆಗಟ್ಟಲೆ ಕಾಯೋದು ತಪ್ಪುತ್ತದೆ. ವೈರ್ಲೆಸ್ ಅಂದರೆ ವೈರೇ ಇಲ್ಲಾರ್ದನೆ ಚಾರ್ಜಿಂಗ್ ರಸ್ತೆಯ ಅನ್ವೇಷಣೆ ಭಾರತದಲ್ಲೂ ಬರಲಿದೆಯಾ? ಈ ಪರಿಕಲ್ಪನೆಯೊಂದಿಗೆ ಈ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬರ್ತಾ ಇದ್ದೀನಿ. ಇಡೀ ವಿಶ್ವವೇ ಎಲೆಕ್ಟ್ರಿಕ್ ವಾಹನಗಳತ್ತ ಮೊರೆ ಹೋಗ್ತಾ ಇದೆ. ಬಹುತೇಕ ರಾಷ್ಟ್ರಗಳು ಎಲೆಕ್ಟ್ರಿಕ್ ವಾಹನಗಳನ್ನು ಈಗಾಗಲೇ ಮಾರುಕಟ್ಟೆಗೆ ಪರಿಚಯಿಸಿ ಬಳಕೆ ಮಾಡ್ತಾ ಇದೆ. ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಚಾರ್ಜಿಂಗ್ ಸ್ಟೇಷನ್ ಕೂಡ ತೆರೆದಿದೆ. ಭಾರತದಲ್ಲೂ ಹಲವು ಕಂಪನಿಗಳು ಎಲೆಕ್ಟ್ರಿಕ್ ವಾಹನಗಳನ್ನು ಪರಿಚಯಿಸಿದ್ದು ಅವುಗಳ ಬಳಕೆಗೆ ಸಾಕಷ್ಟು ಉತ್ತೇಜನ ನೀಡ್ತಾ ಇದೆ. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ಗಳ ಮುಂದುವರೆದ ಭಾಗವಾಗಿ ವೈರ್ಲೆಸ್ ಅಂದರೆ ಚಾರ್ಜಿಂಗ್ ಸ್ಟೇಷನ್ಗಳ ಭಾಗವಾಗಿ ಅದರ ಮುಂದುವರೆದ ಭಾಗವಾಗಿ ವೈರ್ಲೆಸ್ ಚಾರ್ಜಿಂಗ್ ಮಾಡುವತ್ತ ಅನ್ವೇಷಣೆ ನಡೆಯುತ್ತಾ ಬಂದಿದೆ. ಅಚ್ಚರಿ ಎಂದರೆ ನಾರ್ವೆ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಆಗಿ ವೈರ್ಲೆಸ್ ಚಾರ್ಜಿಂಗ್ ರಸ್ತೆಯನ್ನೇ ನಿರ್ಮಿಸ್ತಾ ಇದೆ. ಅಂದರೆ ಎಲೆಕ್ಟ್ರಿಕಲ್ ವಾಹನಗಳಿಗೆ ನಾವು ಸ್ಟೇಷನ್ಗೆ ಹೋಗಿ ಚಾರ್ಜಿಂಗ್ ಅನ್ನ ಇಟ್ಕೊಳ್ತಕ್ಕಂಥದ್ದು ತಪ್ಪಿಸ್ಲಿಕ್ಕೆ ನಾರ್ವೆ ದೇಶದವರು ರಸ್ತೆಯನ್ನೇ ಒಂದು ಚಾರ್ಜಿಂಗ್ ಸ್ಟೇಷನ್ಗಳನ್ನಾಗಿ, ಇಲ್ಲ ನಾವು ಗಾಡಿಯನ್ನ ಓಡಿಸುತ್ತಾ ಆ ಒಂದು ಓಡಿಸುವ ಸಮಯದಲ್ಲಿನೇ ಗಾಡಿಗೆ ಚಾರ್ಜಿಂಗ್ ಮಾಡಿಕೊಳ್ಳುವ ಒಂದು ಟೆಕ್ನಾಲಜಿಯನ್ನ ನಾರ್ವೆ ದೇಶದವರು ಈಗ ರಸ್ತೆಯಲ್ಲೇ ಮಾಡ್ತಾ ಇದ್ದಾರೆ. ಇಸ್ರೇಲಿ ಹೈಟೆಕ್ ಕಂಪನಿಯಾದ ಎಲೆಕ್ಟ್ರಿಯಾನ್ ವೈರ್ಲೆಸ್ ಇಂತಹದೊಂದು ಅನ್ವೇಷಣೆ ನಡೆಸಿ ಚಾಲನೆಗೆ ತಂದಿದೆ. ಎಲೆಕ್ಟ್ರಿಕ್ ವಾಹನ ಚಾಲಕರು ಚಾಲನೆಯಲ್ಲಿಯೇ ವಾಹನಗಳನ್ನ ಚಾರ್ಜ್ ಮಾಡಬಹುದಾದ ರಸ್ತೆಯನ್ನ ಈ ಕಂಪನಿ ನಿರ್ಮಿಸಿದೆ. ರಸ್ತೆಯ ಮೇಲ್ಭಾಗದಲ್ಲಿ ವಿಶೇಷ ತಾಮ್ರದ ಪಟ್ಟಿಗಳನ್ನ ಬಳಸಿಕೊಂಡು ಅದರ ಮೂಲಕ ವಾಹನಗಳು ಚಲಿಸುವಾಗ ಚಾರ್ಜ್ ಆಗುತ್ತದೆ. 100 ಮೀಟರ್ ಉದ್ದದ ಹೊಸ ತಂತ್ರಜ್ಞಾನವನ್ನ ಎಲೆಕ್ಟ್ರಿಯಾನ್ ಕಂಪನಿ ಟ್ರೋಂಡ್ಹೈಮ್ನಲ್ಲಿ ನಿರ್ಮಿಸಿದೆ. ಅಂದ್ರೆ ಟ್ರೋಂಡ್ಹೈಮ್ ಅನ್ನೋ ಒಂದು ನಗರದಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ರಸ್ತೆಯನ್ನ ನಿರ್ಮಿಸ್ತಾ ಇದೆ. ಮಾಹಿತಿಯ ಪ್ರಕಾರ 1 ವರ್ಷದವರೆಗೆ ಇದನ್ನು ನಿರ್ಮಿಸಿ 1 ವರ್ಷದವರೆಗೆ ಹೊಸ ತಂತ್ರಜ್ಞಾನದ ಬಗ್ಗೆ ನಿಗಾ ವಹಿಸಲಿದೆ ಮತ್ತು ಅಬ್ಸರ್ವೇಷನ್ ಮಾಡಲಿದೆ ಅಂತೇಳಿ ಹೇಳ್ತಾ ಇದೆ. ಚೀನಾದ ಯುಟಾಂಗ್ ಕಂಪನಿ ತಯಾರಿಸಿದ 3 ಎಲೆಕ್ಟ್ರಿಕ್ ಬಸ್ಸು ಮತ್ತೊಂದು ತಯಾರಿಕಾ ಕಂಪನಿಯಾದ ಹೈಗರ್ನಿಂದ ತಯಾರಿಸಿದ ಬಸ್ಸುಗಳನ್ನು ಬಳಸಿಕೊಂಡು ಪ್ರಯೋಗ ನಡೆಸಲಾಗುತ್ತಿದೆ. ಒಂದು ವೇಳೆ ಈ ಪ್ರಯೋಗ ಸಕ್ಸಸ್ ಆದರೆ ವೈರ್ಲೆಸ್ ರಸ್ತೆ ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ. ವಾಯುಮಾಲಿನ್ಯ ಸಮಸ್ಯೆ ತಪ್ಪಿಸಲಿಕ್ಕೆ ಕಚ್ಚಾ ತೈಲಗಳ ಅಭಾವ ಮತ್ತು ಪ್ರಪಂಚದಾದ್ಯಂತ ಕಾಡ್ತಕ್ಕಂಥ ಒಂದು ಸಮಸ್ಯೆಯಾಗಿದೆ. ಈ ಸಮಸ್ಯೆಗಳನ್ನು ಹೋಗಲಾಡಿಸಲು ಅನೇಕ ದೇಶಗಳು ಎಲೆಕ್ಟ್ರಿಕ್ ವಾಹನಗಳ ಬಳಕೆಯತ್ತ ಉತ್ತೇಜನ ನೀಡುತ್ತಿವೆ. ಅದರ ಚಾರ್ಜಿಂಗ್ ಆಗಿ ಸ್ಟೇಷನ್ಗಳನ್ನು ನಿರ್ಮಿಸಿ ಚಾರ್ಜ್ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಆದರೆ ಈಗಾಗಲೇ ನಡೀತಾ ಇದೆ ಚಾರ್ಜಿಂಗ್. ಈಗ ಎಲೆಕ್ಟ್ರಿಕಲ್ ವಾಹನಗಳು ಬಂದಿದ್ದಾವೆ, ಅದರ ಚಾರ್ಜಿಂಗ್ ಆಗಿ ಎಲೆಕ್ಟ್ರಿಕಲ್ ಸ್ಟೇಷನ್ಗಳನ್ನು ಸಹಿತ ಮಾಡಿಕೊಟ್ಟಿದೆ. ಆದರೆ ಸಮಯದ ಉಳಿಕೆಗಾಗಿ ವಾಹನ ಚಾಲನೆಯ ವೇಳೆ ಅಂದ್ರೆ ಆ ವ್ಯಕ್ತಿಯ ಸಮಯದ ವೇಸ್ಟ್ ಮಾಡದಂತೆ ಆ ಸಮಯ ಉಳಿಕೆಗಾಗಿ ಚಾಲನೆಯಲ್ಲಿಯೇ ಆ ಒಂದು ವಾಹನವನ್ನ ಚಾರ್ಜ್ ಆಗುವಂತೆ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಜಗತ್ತಿಗೆ ಅಚ್ಚರಿಯ ವಿಚಾರಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗ್ತಾ ಇದೆ. ಸ್ಟ್ಯಾಟಿಸ್ಟಾ ಹೇಳುವಂತೆ ಮಾರ್ಚ್ 2023ರ ವೇಳೆಯಲ್ಲಿ 2.3 ಮಿಲಿಯನ್ ಎಲೆಕ್ಟ್ರಿಕ್ ವಾಹನಗಳು ಚಾಲ್ತಿಯಲ್ಲಿವೆ ಎಂದಿದೆ. ತ್ರಿಚಕ್ರ ವಾಹನ ಬಳಕೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಭಾರತದ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆಗೆ ವೇಗವಾಗಿ ಬದಲಾಗ್ತಿದೆ. 2035ರ ವೇಳೆಗೆ
ಆಟೋಮೊಬೈಲ್ ಮಾರುಕಟ್ಟೆ ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಮಯವಾಗಲಿದೆ ಅಂತೇಳಿ ಅಂದಾಜಾಗಿ ಹೇಳ್ತಾ ಇದೆ. ಸರ್ಕಾರದ ವಾಹನ ವೆಬ್ಸೈಟ್ನಲ್ಲಿ ಆಗಸ್ಟ್ 8, 2023ರಲ್ಲಿ ಭಾರತದ ರಸ್ತೆಗಳಲ್ಲಿ 2.8 ಮಿಲಿಯನ್ ನೋಂದಾಯಿತ ಎಲೆಕ್ಟ್ರಿಕ್ ವಾಹನಗಳು ಚಲಿಸುತ್ತಿವೆ ಎಂದು ಹೇಳಿತ್ತು. ಪ್ರಸ್ತುತ 2024ರಲ್ಲಿ ಬಳಕೆಯಾದ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ ಎಂದು ಅಂದಾಜಿಸಲಾಗಿದೆ. ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವೈರ್ಲೆಸ್ ರಸ್ತೆ ಮತ್ತು ಚಲಿಸುವ ರಸ್ತೆಗಳಿಗೆ ಚಾರ್ಜಿಂಗ್ ಆಗುವಂತೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಾರ್ವೆ ದೇಶಕ್ಕೆ ಒಂದು ಹ್ಯಾಂಡ್ಸ್ ಅಪ್ ನೀಡಬೇಕು. ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈಗ ಮಾಡ್ತಾ ಇದೆ ಈ ನಾರ್ವೆ ದೇಶಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ, ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮಗೂ ಸಹಿತ ಧನ್ಯವಾದಗಳು ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.